ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಯಾರನ್ನು ನೋಡಿದ್ರೆ ಆಗಲ್ಲ. ಹಾಗಾಗಿ ಆತನ ಬಗ್ಗೆ ಪದೇ ಪದೇ ನಾವು ಅಪಾದನೆಯನ್ನು ಮಾಡ್ತಾನೆ ಇರ್ತೇವೆ. ಆತ ಸರಿ ಇಲ್ಲ, ಆತ ಹಾಗೆ, ಆತ ಹೀಗೆ, ಆತ ಈ ರೀತಿ ಮಾಡಿದ್ದಾನೆ, ಇದು ತಪ್ಪು, ಈ ರೀತಿಯಾಗಿ ಪದೇ ಪದೇ ಆತನ ಮೇಲೆ ನಾವು ಅಪಾದನೆಯನ್ನು ಹೊರಿಸ್ತಾನೆ ಇರ್ತೇವೆ. ಆದ್ರೆ ಒಂದು ದಿನ ಇದ್ದಕ್ಕಿದ್ದಾಗೆ ಯಾರು ಈ ರೀತಿಯಾಗಿ ಅಪಾದನೆಯನ್ನ ಮಾಡ್ತಾ ಇದ್ದಾನೋ ಆತನೇ ಎಲ್ಲರ ಎದುರುಗಡೆ ನಿಂತ್ಕೊಂಡು, ಇಲ್ಲ ಆತ ಒಳ್ಳೆಯವನು, ಆತನ ಮೇಲೆ ನಾನು ಇಲ್ಲಿವರೆಗೆ ಮಾಡಿರುವಂತ ಅಪಾದನೆ ಏನಿದೆ ಅದೆಲ್ಲದು ಸುಳ್ಳು, ಈ ರೀತಿಯಾಗಿ ಹೇಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಹೇಗಾಗ್ಬೋದು, ಅಥವಾ ಈ ರೀತಿಯಾಗಿ ಹೇಳಿದ್ರೆ ಮುಂದೇನಾಗ್ಬೋದು, ನೀವು ಸ್ವಲ್ಪ ಯೋಚನೆ ಮಾಡಿ. ಇದೇ ರೀತಿಯಾದಂತ ಪರಿಸ್ಥಿತಿ ಈಗ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಯಾರು ಯಾರಿಗೆ ಬೈತಾ ಇದ್ರು, ಈಗ ಎಲ್ಲರ ಎದುರುಗಡೆ ನಿಂತ್ಕೊಂಡು ಆತನ ಬಗ್ಗೆ ನಾನು ಮಾತಾಡಿದ್ದು ಸರಿಯಲ್ಲ, ಆ ರೀತಿಯಾದಂತ ಯಾವುದೇ ಅಪಾದನೆ ಆತನ ಮೇಲೆ ಇಲ್ಲ ಅಂತೇಳಿ ಘಂಟಾಘೋಷವಾಗಿ ಹೇಳಿರುವಂತಹ ವ್ಯಕ್ತಿ ಆದ್ರೂ ಯಾರು, ಇದೆಲ್ಲದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಅವರು ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ದಿನದಿಂದ ಇಲ್ಲಿವರೆಗೂ ಕೂಡ ಒಂದಲ್ಲ ಒಂದು ರೀತಿಯಾಗಿ RSS ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಬರ್ತಾನೆ ಇದ್ದಾರೆ. RSS ಹಾಗೆ, RSS ಹೀಗೆ ಅಂತ ಹೇಳ್ತಾನೆ ಇದ್ದಾರೆ. ಜೊತೆಗೆ RSS ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಲೇ ಪ್ರಶ್ನೆ ಮಾಡಿದ್ರು. ಅವರು ರಿಜಿಸ್ಟರ್ ಮಾಡಬೇಕು, ಮಾಡಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ, ಈ ರೀತಿಯಾಗಿ ಕೂಡ ಹೇಳಿಕೆಗಳನ್ನು ಕೊಟ್ಟರು. ಕೊನೆಗೆ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದ್ರು. ಆದ್ರೆ ಮೋಹನ್ ಭಾಗವತ್ ಅವರು ನೇರವಾಗಿ ಹೇಳಿಬಿಟ್ರು, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿಲ್ಲ, ಏನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ಈ ರೀತಿಯಾದ ಹೇಳಿಕೆಗಳನ್ನು ಕೂಡ ಕೊಟ್ಟರು. ಇದೆಲ್ಲವನ್ನು ನೀವು ಗಮನಿಸಿದ್ದೀರಾ. ಅದೇ ರೀತಿಯಾಗಿ RSS ವಿರುದ್ಧವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಹೇಳ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಇವರು ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನ ಕದಡ್ತಾ ಇದ್ದಾರೆ, ಇವರು ಅಶಾಂತಿಯನ್ನು ಉಂಟು ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಇವರು ಮಧುವಾದಿಗಳು, ಈ ರೀತಿಯಾಗಿ ಪದೇ ಪದೇ ಹೇಳ್ಕೊಂಡು ಬರ್ತಾನೆ ಇದ್ರು. ಅದಲ್ಲದೆ ರಾಜ್ಯದಲ್ಲಿ ಹಲವಾರು ದೊಂಬಿ ಗಲಭೆಗಳಲ್ಲಿ RSS ನ ಪಾತ್ರ ಇದೆ, ಈ ರೀತಿಯಾಗಿ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಆದ್ರೆ ಈ ರೀತಿಯಾಗಿ RSS ಮೇಲೆ ಪದೇ ಪದೇ ಅಪಾದನೆ ಮಾಡ್ತಾ ಇದ್ದಂತಹ ಪ್ರಿಯಾಂಕ್ ಖರ್ಗೆ ಅವರು ಈಗ ಸಾರ್ವಜನಿಕವಾಗಿ, ಅದು ವಿಧಾನ ಪರಿಷತ್ನಲ್ಲಿ RSS ವಿರುದ್ಧ ಯಾವುದೇ ರೀತಿಯಾದಂತಹ ಅಪಾದನೆಗಳಿಲ್ಲ ಅಂತಲೇ ಬರೆದು ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಆಗಿದ್ದೇನು? ಆಗಿದ್ ಬೇರೇನು ಅಲ್ಲ, ಈ ಬಾರಿಯ ಅಧಿವೇಶನದ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ಚಿಲ್ವಾದಿ ನಾರಾಯಣ ಸ್ವಾಮಿ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅವ್ರು ಕೇಳಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, RSS ವಿರುದ್ಧವಾಗಿ ಯಾವ್ದಾದ್ರು ಕೇಸ್ಗಳು ಕರ್ನಾಟಕದಲ್ಲಿ ದಾಖಲಾಗಿದೆಯಾ, ಈ ರೀತಿಯಾಗಿ ಒಂದು ಕೇಳಿದ್ರು. ಅದಾದ್ಮೇಲೆ ಅವ್ರು ಕೇಳಿರುವಂತ ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, RSS ಅಥವಾ RSS ಸಂಘಟನೆಯವರು ಯಾರಾದ್ರೂ ಯಾವ್ದಾದ್ರು ದೊಂಬಿ ಗಲಭೆಗಳಲ್ಲಿ ಭಾಗಿಯಾಗಿದ್ದಾರಾ, ಈ ರೀತಿಯಾದಂತ ಪ್ರಶ್ನೆಯನ್ನು ಕೂಡ ಕೇಳಿದ್ರು. ನಂತರ ಕೇಳಿರುವಂತಹ ಮೂರನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, RSS ನವರು ಆಗಾಗ ಪಥಸಂಚಲನ ನಡೆಸ್ತಾ ಇರ್ತಾರೆ, ಹಾಗೇನೆ ಪ್ರತಿದಿನ ಅವರು ಶಾಖೆಯನ್ನು ಕೂಡ ನಡೆಸ್ತಾ ಇರ್ತಾರೆ. ಈ ಶಾಖೆ ನಡೆಸುವಾಗ ಅಥವಾ ಪಥಸಂಚಲನ ನಡೆಸುವ ಸಂದರ್ಭದಲ್ಲಿ RSS ನವರು ಏನಾದ್ರೂ ಸಮಾಜದಲ್ಲಿ ಶಾಂತಿಯನ್ನ ಕದಡುವಂತ ಪ್ರಯತ್ನ ಮಾಡಿದಾರಾ, ಏನಾದ್ರೂ ಅವರು ಗಲಾಭೆಯನ್ನ ಸೃಷ್ಟಿ ಮಾಡಿದಾರಾ, ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಇವ್ರು ಕೇಳಿರೋದು ಮೂರು ಪ್ರಶ್ನೆಗಳು. ಈ ಮೂರು ಪ್ರಶ್ನೆಗಳಿಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಲೈನ್ ನಲ್ಲಿ ಉತ್ತರ ಕೊಟ್ಬಿಟ್ಟಿದ್ದಾರೆ. ಇಲ್ಲಿವರೆಗೆ ಕರ್ನಾಟಕದಲ್ಲಿ RSS ವಿರುದ್ಧ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿಲ್ಲ, ಅವರು ಯಾವುದೇ ರೀತಿಯಾದಂತಹ ದೊಂಬಿ ಗಲಭೆಗಳಲ್ಲಿ ಭಾಗವಹಿಸಿಲ್ಲ, ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದ್ರೆ RSS ವಿರುದ್ಧ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಕೇಸ್ ಇಲ್ಲ ಅನ್ನೋದು ಈ ಮುಖಾಂತರ ಪ್ರೂವ್ ಆಗಿರುವಂತಹದ್ದು. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿವರೆಗೆ ಸಭೆ ಸಮಾರಂಭ ಇರಬಹುದು ಅಥವಾ ಪತ್ರಕರ್ತರ ಎದುರುಗಡೆ ಇರಬಹುದು, RSS ವಿರುದ್ಧವಾಗಿ ಪುಂಖಾನುಪುಂಖವಾಗಿ ಅಪಾದನೆಗಳನ್ನ ಮಾಡ್ತಾ ಇದ್ದಾರಲ್ಲ, ಇದೆಲ್ಲದು ಸುಳ್ಳ? ಖಂಡಿತವಾಗಿ ಸುಳ್ಳು. ಯಾಕಂದ್ರೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಓಪನ್ ಆಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಹೌದು ನಾನು ಹೇಳಿದ್ದೆಲ್ಲದು ಸುಳ್ಳು, ನಾನು ಇಲ್ಲಿವರೆಗೆ ಹೇಳಿದ್ದನ್ನ ಯಾವ್ದನ್ನು ಕೂಡ ನೀವು ನಂಬಬೇಕಾಗಿಲ್ಲ, RSS ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಸಮಾಜ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ, ಈ ರೀತಿಯಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಓಪನ್ ಆಗಿ ಲಿಖಿತವಾಗಿ ಬರೆದು ಕೊಟ್ಟಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಒಂದು ದಾಖಲೆ ಆಗ್ತದೆ. ಯಾಕಂದ್ರೆ ಹೊರಗಡೆ ಮಾತಾಡೋದು ಬೇರೆ, ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮಾತಾಡೋದೇ ಬೇರೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನು ಉತ್ತರ ಕೊಟ್ಟಿದಾರೋ ಅದು ಕಡತದಲ್ಲಿರ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದನ್ನೇ ರೆಫರ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ದೊಡ್ಡ ಸತ್ಯವನ್ನ ಎಲ್ಲರ ಎದುರುಗಡೆ ಬಿಚ್ಚಿಟ್ಟ ರೀತಿಯಲ್ಲಿ ಆಗಿದೆ. ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದನ್ನೇ ಹೇಳಿದ್ರು, RSS ವಿರುದ್ಧವಾಗಿ ಎಲ್ಲಿಯೂ ಯಾವುದೇ ರೀತಿಯಾದಂತ ಕೇಸ್ಗಳಿಲ್ಲ. ಅದಲ್ಲದೇನೆ RSS ಪಥಸಂಚಲನ ನಡೆಸುವ ಸಂದರ್ಭದಲ್ಲಿರ್ಬೋದು ಅಥವಾ ಶಾಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿರ್ಬೋದು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಕಿರಿಕಿರಿಗಳನ್ನು ಉಂಟು ಮಾಡಿಲ್ಲ, ಅವರು ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಗಲಭೆ ದೊಂಬಿಗಳಲ್ಲಿ ಭಾಗಿಯಾಗಿಲ್ಲ ಅಂತಕೊಂಡು ಈ ಹಿಂದೆ ಹೇಳಿದ್ದಾರೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿವರೆಗೆ ಯಾಕೆ RSS ವಿರುದ್ಧವಾಗಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಬಂದ್ರು? ಬೇರೆ ಏನು ಅಲ್ಲ, ಹೈಕಮಾಂಡ್ ಅನ್ನ ಮೆಚ್ಚಿಸಬೇಕು, ಅದಕ್ಕಾಗಿ ಈ ರೀತಿಯಾದಂತ ಹೇಳಿಕೆಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ಅವರು ಗೃಹ ಮಂತ್ರಿಗಳಾಗಿರುವಂತವ್ರು. RSS ವಿರುದ್ಧ ಎಲ್ಲಿಯಾದ್ರೂ ಕೇಸ್ಗಳಿದೆಯಾ ಅನ್ನೋದು ಸಂಪೂರ್ಣವಾದಂತಹ ಮಾಹಿತಿ ಅವರ ಬಳಿ ಇದ್ದೇ ಇರ್ತದೆ. ಆದ್ರೂ ಕೂಡ ಸಭೆ ಸಮಾರಂಭಗಳಲ್ಲಿ RSS ವಿರುದ್ಧವಾಗಿ ಹರಿಹಾಯ್ತಾನೆ ಇದ್ರು, ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, RSS ನ ಬ್ಯಾನ್ ಮಾಡ್ತೇನೆ, ಈ ರೀತಿಯಾದಂತ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ರು.
ಈ ರೀತಿ ಹೇಳಿಕೆ ಕೊಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಸಾಮಾನ್ಯವಾಗಿ ಎಲ್ಲಿ ಹೋದ್ರು ಕೂಡ RSS ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. RSS ಸರಿ ಇಲ್ಲ ಅಂತೇಳಿ ಹೇಳ್ತಾರೆ, ಅದೊಂದು ಕೋಮುವಾದಿ ಸಂಘಟನೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ತನ್ನ ಒಡೆಯ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡೋ ಸಂದರ್ಭದಲ್ಲಿ ನಾನ್ ಸೈಲೆಂಟ್ ಅಲ್ಲಿ ಇದ್ರೆ ಆಗ್ತದ? ಖಂಡಿತವಾಗಿ ಸರಿ ಬರಲ್ಲ. ಹಾಗಾಗಿ ಆತನನ್ನ ಮೆಚ್ಚಿಸ್ಲಿಕ್ಕಾಗಿ ಪದೇ ಪದೇ RSS ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ರೆ ಖಂಡಿತವಾಗಿ ಜನರು ಇವರಿಗೆ ಕಲ್ಲು ತಗೊಂಡು ಹೊಡಿತಾರೆ. ಯಾಕಂದ್ರೆ ನೀವೇ ಬರೆದು ಕೊಟ್ಟಿದ್ದೀರಾ RSS ವಿರುದ್ಧ ಯಾವುದೇ ರೀತಿಯಾದಂತಹ ಕೇಸ್ಗಳಿಲ್ಲ ಅಂತೇಳಿ, ಆದ್ರೆ ಪುನಃ ಬಂದು ಹೊರಗಡೆ ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೀರಾ, ಈ ರೀತಿಯಾಗಿ ಖಂಡಿತವಾಗಿ ಪ್ರಶ್ನೆ ಮಾಡ್ತಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವ್ರು ಸುಮ್ನೆ ಇರ್ತಾರ? ಖಂಡಿತವಾಗಿ ಸುಮ್ನೆ ಇರಲ್ಲ. ಯಾಕಂತ ಹೇಳಿದ್ರೆ ಒಂದ್ ವೇಳೆ RSS ವಿರುದ್ಧವಾಗಿ ಅವ್ರು ಮಾತಾಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ನಿದ್ದೆ ಬರಲ್ಲ. ಅವ್ರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಾತಾಡ್ಬೋದು ಅಂತ ಹೇಳಿದ್ರೆ, ಅಫಿಷಿಯಲ್ ಆಗಿ RSS ವಿರುದ್ಧ ಯಾವುದೇ ರೀತಿಯಾದಂತಹ ಕೇಸ್ಗಳಿಲ್ಲ, ಆದ್ರೆ RSS ಸಂಘಟನೆಯಲ್ಲಿ ಗುರುತಿಸಿಕೊಂಡಂತವರು ಬೇರೆ ಬೇರೆ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಕೊಂಡು ಹೋಗುವಂತ ಸಾಧ್ಯತೆಗಳು ಇರ್ತದೆ. ಅದೇನೇ ಇರಲಿ, ಇಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೂಡಿರುವಂತಹ ತಂತ್ರ ಇದೆಯಲ್ಲ, ಇದು ಉತ್ತಮವಾಗಿದೆ ಅಂತೇಳಿ ಹೇಳ್ಬೋದು. ಯಾರು RSS ವಿರುದ್ಧವಾಗಿ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ ಅವರ ಬಾಯಿಂದನೇ ಅಥವಾ ಅವರು ಲಿಖಿತವಾಗಿ RSS ವಿರುದ್ಧ ಯಾವುದೇ ರೀತಿಯಾದಂತಹ ಕೇಸ್ಗಳಿಲ್ಲ, ಅದೊಂದು ಉತ್ತಮವಾದಂತಹ ಸಂಘಟನೆ, ಅದೊಂದು ದೇಶ ಪ್ರೇಮಿ ಸಂಘಟನೆ, ಈ ರೀತಿಯಾಗಿ ಹೇಳಿಸೋದಿದೆಯಲ್ಲ, ಇದು ಖಂಡಿತವಾಗಿಯೂ ದೊಡ್ಡ ಸಾಧನೆ ಅಂತ ತಿಳ್ಕೊಂಡೆ ಹೇಳ್ಬಹುದು. ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಬಹುದು, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.